ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಜಸ್ಟಿನ್ ಸಂಜೆ ಅಷ್ಟೊತ್ತಿಗೆ ಅಪ್ಡೇಟ್ ಬಂದಿದ್ದು ನಮ್ಮ BCCI ವೈಸ್ ಪ್ರೆಸಿಡೆಂಟ್ ಆಗಿರುವಂತ ರಾಜೀವ್ ಶುಕ್ಲಾ ಅವರು ಹೇಳಿದ್ದು ನಮ್ಮ IPL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನಮ್ಗೆ ಆಲ್ರೆಡಿ IPL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೆ BCCI ಅಫಿಷಿಯಲ್ ಆಗಿ ಈ ಡೇಟ್ಗೆನೆ IPL ಸ್ಟಾರ್ಟ್ ಆಗುತ್ತೆ ಅಂತ ನಿನ್ನೆ ಸಂಜೆ ಅನೌನ್ಸ್ ಮಾಡಿದ್ದು. ಅದರಲ್ಲೂ ಅಲ್ಲದೆ ಮಾರ್ಚ್ 21ನೇ ತಾರೀಕು IPL ಸ್ಟಾರ್ಟ್ ಆಗುತ್ತೆ. ಹಾಗೆ ಮೇ 25ನೇ ತಾರೀಕು IPL ಫೈನಲ್ ಮ್ಯಾಚ್ ನಡೆಯುತ್ತೆ. ಹಾಗೆ ಅದು ನಡೆಯೋದು ಇಡನ್ ಗಾರ್ಡನ್ ಅಲ್ಲಿ. ಹಾಗೆ ಹೋದ ವರ್ಷ IPL ಅಲ್ಲಿ ಯಾರು ಟೈಟಲ್ ನ ವಿನ್ ಆಗಿರ್ತಾರೋ ಅದೇ ವೆನ್ಯೂ ನಲ್ಲಿ ಈ IPL ಫೈನಲ್ ಮ್ಯಾಚ್ ನಡೆಯೋದು. ಅದಕ್ಕೋಸ್ಕರ ಇಡನ್ ಗಾರ್ಡನ್ ಅಲ್ಲಿ ಫೈನಲ್ ಮ್ಯಾಚ್ ನಡೀತಿದೆ. ಹಾಗೆ ನಿನ್ನೆನೂ ಸಹ ICC ನ್ಯೂಸ್ ಚೇರ್ಮನ್ ಆಗಿರುವಂತ ಜೈಶ್ ಅವರು ಸಹ ನಮ್ಮ BCCI ಮೀಟಿಂಗ್ ಗೆ ಅವೈಲೇಬಲ್ ಆಗಿದ್ರು. ಆದ್ರೆ ನಾವ್ ಅನ್ಕೊಂಡಿದ್ದು ICC ಚಾಂಪಿಯನ್ ಟ್ರೋಫಿಗೆ ಸ್ಕ್ವಾಡ್ ಗೆ ಏನೋ ಡೀಪ್ ಆಗಿ ಡಿಸ್ಕಷನ್ ಮಾಡಕ್ಕೆ ಮೀಟಿಂಗ್ ಮಾಡ್ತಾ ಇದಾರೆ ಅಂತ. ಆದ್ರೆ ಯಾವುದೇ ರೀತಿ ಅಷ್ಟೊಂದು ಅಪ್ಡೇಟ್ ಅಂತೂ ಬರ್ಲಿಲ್ಲ. ಆದ್ರೆ ಅಪ್ಡೇಟ್ ಬಂದಿದ್ದು ಅಂದ್ರೆ ಜೈಶ್ ಅವರ ಸ್ಥಾನಕ್ಕೆ ಬೇರೊಬ್ರನ್ನ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಯ್ತು. ಅದಕ್ಕೋಸ್ಕರ ಅವರು ಮೀಟಿಂಗ್ ಗೆ ಬಂದಿದ್ರು. ಆದ್ರೆ ಇವಾಗ ಅಫಿಷಿಯಲ್ ಆಗಿ BCCI ಕಡೆಯಿಂದ ಬಂದಿರೋದು ವೈಸ್ ಪ್ರೆಸಿಡೆಂಟ್ ಆಗಿರುವಂತ ರಾಜೀವ್ ಶುಕ್ಲಾ ಅವರು ಅನೌನ್ಸ್ ಮಾಡಿದ್ದು BCCI ನ ನ್ಯೂಸ್ ಸೆಕ್ರೆಟರಿ ಆಗಿ ದೇವಜಿತ್ ಸೈಕಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತ. ಇದು ಒಂದು ನ್ಯೂಸ್ ನಿನ್ನೆ ಬಂದಿದ್ದು. ಆದ್ರೆ ನಮ್ಗೆ ಚಾಂಪಿಯನ್ ಟ್ರೋಫಿ ರಿಲೇಟೆಡ್ ಅಂತೂ ಯಾವುದೇ ರೀತಿ ಬಂದಿರಲಿಲ್ಲ. ಆದ್ರೆ ಹಾಗೆ ಇನ್ನೊಂದು ಅಪ್ಡೇಟ್ ಬಂದಿದ್ದು ನಮ್ಮ WPL ಇಂದ. WPL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಇವಾಗ ಬಂದಿರೋಂತ ಅಪ್ಡೇಟ್ ನ ಪ್ರಕಾರ ನಮ್ಮ ವುಮೆನ್ಸ್ IPL ನಡೆಯೋದು ಫೆಬ್ರವರಿ 7ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾರ್ಚ್ 2ನೇ ತಾರೀಕು ಫೈನಲ್ ನಡೆಯುತ್ತೆ. ಅದರಲ್ಲೂ ಅಲ್ಲದೆ ಈ ಮ್ಯಾಚ್ ಗಳಿಗೆ 4 ವೆನ್ಯೂಗಳನ್ನ ಸೆಲೆಕ್ಟ್ ಮಾಡಿರೋದು. ಅದರಲ್ಲೂ ಅಲ್ಲದೆ ಮುಂಬೈ, ಲಕ್ನೋ, ಬೆಂಗಳೂರು, ಇನ್ನೊಂದು ವಡೋದರ, ಈ 4 ವೆನ್ಯೂಗಳನ್ನ WPL ಗೆ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದಂತೂ ಒಳ್ಳೆ ವಿಷಯನೇ. ಅದರಲ್ಲೂ ಅಲ್ಲದೆ ನಮ್ಮ RCB ಗೆ ಒಂದು ಪ್ಲೇಸ್ಮೆಂಟ್. ಏನಕ್ಕಂದ್ರೆ ಬೆಂಗಳೂರಲ್ಲಿ ನಡೆಯುವಂತ ಮ್ಯಾಚ್ ಗೆ RCB ಗೆ ಫುಲ್ ಸಪೋರ್ಟ್ ಇದ್ದೇ ಇರುತ್ತೆ. ಹಾಗೆ ಇನ್ನೊಂದು ಅಪ್ಡೇಟ್ ಬಂದಿರೋದು ICC ಚಾಂಪಿಯನ್ ಟ್ರೋಫಿ ರಿಲೇಟೆಡ್. ಆಸ್ಟ್ರೇಲಿಯಾದವರು ಸಹ ತಮ್ಮ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇವರು ಒಂದ್ ಸ್ವಲ್ಪ ಲೇಟ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ. ಆದ್ರೆ ಇವರು ಸಹ ಇವತ್ತು ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಇನ್ನು 3 ಟೀಮ್ಗಳು ತಮ್ಮ ತಮ್ಮ ಸ್ಕ್ವಾಡ್ ನಂತೂ ಅನೌನ್ಸ್ ಮಾಡಿಲ್ಲ. ಅದರಲ್ಲಿ 3 ಟೀಮ್ಗಳು ಇಂಡಿಯಾ, ಸೌತ್ ಆಫ್ರಿಕಾ ಮತ್ತೆ ಪಾಕಿಸ್ತಾನ. ಈ 3 ಟೀಮ್ಗಳು ಇನ್ನ ICC ಚಾಂಪಿಯನ್ ಟ್ರೋಫಿಗೆ ಯಾವುದೇ ರೀತಿ ಸ್ಕ್ವಾಡ್ ನ ಅನೌನ್ಸ್ ಮಾಡಿಲ್ಲ. ಇನ್ನು ಮಿಕ್ಕಿರುವಂತ ಟೀಮ್ಗಳು ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್, ನ್ಯೂಜಿಲೆಂಡ್ ಅಂಡ್ ಆಸ್ಟ್ರೇಲಿಯಾ, ಈ ಟೀಮ್ಗಳು ತಮ್ಮ ತಮ್ಮ ಸ್ಕ್ವಾಡ್ ನ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಸಹ ಸಪರೇಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಮಾತಾಡೋಣ. ಹಾಗೆ ಯಾವ ಟೀಮು ಯಾವ್ಯಾವ ತರ ಇದೆ, ಹಾಗೆ ಪ್ಲೇಯಿಂಗ್ 11 ಮಾಡಿದ್ರೆ ಯಾವ ತರ ಬೆಸ್ಟ್ ಪ್ಲೇಯಿಂಗ್ 11 ನ ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆ ಜಸ್ಟ್ ಇನ್ನೊಂದು ಅಪ್ಡೇಟ್ ಬಂದಿರೋದು ನಮ್ಮ ಇಂಡಿಯನ್ ಕಮಿಟಿ ಮೀಟಿಂಗ್. ನಿನ್ನೆ ನಡೆದಿರೋಂತ ಮೀಟಿಂಗ್ ಅಲ್ಲೂ ಸಹ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ ನಡೆದಿತ್ತು. ಹಾಗೆ ಇವಾಗ ಬಂದಿರೋಂತ ರೂಮರ್ಸ್ ನ ಪ್ರಕಾರ ಈ ಚಾಂಪಿಯನ್ ಟ್ರೋಫಿ ಆದ ನಂತರ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಇಂದ ಕೆಳಗೆ ಇಳಿಸುತ್ತಾರೆ ಅಂತ ಬರ್ತಿದೆ. ಹಾಗೆ ನೆಕ್ಸ್ಟ್ ನಡೆಯುವಂತ ಇಂಗ್ಲೆಂಡ್ ಮೇಲೆ 5 ಟೆಸ್ಟ್ ಸೀರೀಸ್ ಇದೆ ನಮ್ಮ ಇಂಡಿಯಾಗೆ. ಆ ಟೆಸ್ಟ್ ಸೀರೀಸ್ಗೆ ಕ್ಯಾಪ್ಟನ್ ಆಗಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದು ಜಸ್ಟಿನ ಅಪ್ಡೇಟ್ ಬಂದಿರೋದು. ಇಂಗ್ಲೆಂಡ್ ಮೇಲೆ ನಡೆಯುವಂತ 5 ಟೆಸ್ಟ್ ಸೀರೀಸ್ಗೆ ಕ್ಯಾಪ್ಟನ್ ಆಗಿ ಬುಮ್ರಾ ಅವರೇ ನಿಭಾಯಿಸ್ತಾರೆ ಅಂತ ಈ ನ್ಯೂಸ್ ಬರ್ತಿದೆ. ಆದ್ರೆ ಇದು ಎಷ್ಟು ನಿಜ ಎಷ್ಟು ಸತ್ಯ ಅಂತ ಗೊತ್ತಿಲ್ಲ. ಆದ್ರೆ ಇದಕ್ಕೆಲ್ಲ ನಮ್ಗೆ ಇನ್ನ ವೆಯ್ಟ್ ಮಾಡಕ್ಕಂತೂ ತುಂಬಾ 4 ಮಂತ್ ಇದೆ. ಇನ್ನ 4th ಮಂತ್ ಇದೆ. ಅಲ್ಲಿವರೆಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಶಿಪ್ ಒಂದು ಸ್ವಲ್ಪ ಅತ್ತಗೂ ಇತ್ತಗೂ ಓಡಾಡ್ತಿದೆ. ಅದಕ್ಕೋಸ್ಕರ ಅವರಿಗೆ ಚಾಂಪಿಯನ್ ಟ್ರೋಫಿ ಗಂಟ ಒಂದು ಟೈಮ್ ನ ಕೊಟ್ಟಿದ್ದಾರೆ. ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ತರ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.